ನೋಡಿ, ನಾನು ಚಂದ್ರಶೇಖರ್ ಏತರ್ಕ ಇವತ್ತು ಪಾಡಿಗಾರು ಪಾಡಿಗಾರು, ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಉಡುಪಿ ಉಡುಪಿಯ ಪಾಡಿಗಾರು ದೊಡ್ಡನಗುಡ್ಡೆ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನ ಒಂದು ಹಳೆಯ ಒಂದು ದೇವಸ್ಥಾನ. ನಾನು ವಿಶೇಷವಾಗಿ ಕಂಡದ್ದು ಹಳೆಯ ರೀತಿಯ ಒಂದು ವಾಸ್ತುಶಿಲ್ಪವನ್ನು ಅವರು ಇಲ್ಲಿ ಇದೆ. ಈಗಲೂ ಬೇರೆ ಬೇರೆ ಶಬ್ದಗಳಿಂದ ಆ ಶಬ್ದಗಳ ಪರಿಚಯ ಆಗಲಿಕ್ಕೆ ನಾವು ಅರ್ಚಕರು ಇದ್ದಾರೆ, ತಂತ್ರಿಗಳು, ವಾಸ್ತವ ತಂತ್ರಿಗಳಿದ್ದಾರೆ. ಅವ್ರ ಹತ್ರ ಕೇಳ್ತಾ ಇದ್ದೇನೆ, ದೇವಸ್ಥಾನದ ಎದುರುಗಡೆ ಆ ಒಂದು ರಚನೆಗಳಿಗೆ ಏನು ಹೆಸರು, ಏನು ಹಳೆ ಶಬ್ದ ಏನು? ಅದು ಅಗ್ರಸಭೆ ಅಂತ ನಾವು ಕರಿತೇವೆ. ಎದುರುಗಡೆ ಚಾವಡಿಗೆ ಈ ಭಾಗ ಚಾವಡಿಯನ್ನು ಅಗ್ರಸಭೆ ಅಂತ ಕರಿತೇವೆ. ದೇವಸ್ಥಾನದ ಎದುರುಗಡೆ ಮೇಲೆ ಬಾಲ್ಕನಿ ಉಂಟಲ್ಲ, ಬಾಲ್ಕನಿ, ಅದಕ್ಕೆ ಕಡೆಕಟ್ಟು ಅಂತ ಹೇಳಿ. ಕಡೆಕಟ್ಟು ಮಾಳಿಗೆ, ಕಡೆಕಟ್ಟು ಅಂತ ಹೇಳುದು. ಅದು ಮಾಳಿಗೆಯಿಂದ ಸ್ವಲ್ಪ ಎದುರುಗಡೆ ಬರ್ತದೆ, ಅದು ಚಾವಡಿಯಾಗಿ. ಅದು ಸಾಧಾರಣ ಮಠದ ಆಡಳಿತದಲ್ಲಿದ್ದ ದೇವಸ್ಥಾನದಲ್ಲಿ ಎಲ್ಲ ಕಡೆ ಈ ರೀತಿ ಇರ್ತದೆ. ನಿಮಗೆ ಕುಂಜಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಉಂಟು, ಕುಂಜಾರು ಗಿರಿ, ಅಲ್ಲಿ ಕೂಡ ಇದೇ ರೀತಿ ಇದೆ. ಹೊರಗಡೆ ಸ್ವಲ್ಪ ಮುಖಮಂಟಪದಿಂದ ಹೊರಗೆ ಬಂದಿದೆ, ಮತ್ತೆ ಹೀಗೆ ಚಾವಡಿ ಎಲ್ಲ ಇರ್ತದೆ. ಮಠದ ವಾಸ್ತುಶಿಲ್ಪ ಹಾಗೇನಾದ್ರೂ ಉಂಟಾ? ಇಲ್ಲ, ಅದು ತೌಳವ ವಾಸ್ತುಶಿಲ್ಪದಲ್ಲಿ ಹಾಗೆ ಬರ್ತದೆ. ಮತ್ತೆ ಮಠದ ಆಡಳಿತದಲ್ಲಿದ್ದರೆ ಅವರು ಮಠದವರೆಲ್ಲ ಅದೇ ರೀತಿ ಮಾಡಿಸ್ತಾರೆ. ಹೌದು, ಸ್ವಾಮಿಗಳೆಲ್ಲ ಮಾಡುವಾಗ ಅವರ ಆಡಳಿತದಲ್ಲಿ ಇರ್ತದೆ. ಇದು ಕೂಡ ಒಂದು ಕೃಷ್ಣಾಪುರ ಮಠದ ಆಡಳಿತದಲ್ಲಿದ್ದದ್ದು ದೇವಸ್ಥಾನ. ಈಗ ಅವರು ಬಿಟ್ಟಿದ್ದಾರೆ. ವಿದ್ಯಾರತ್ನ ತೀರ್ಥರು ಅಂತ ಅವರು ಜೀರ್ಣೋದ್ಧಾರ ಮಾಡಿದ್ರು. ಅವರದ್ದು ಇಲ್ಲಿ ಒಂದು ಹಳತ್ತು ಮಠ ಉಂಟು, ಆ ಮಠದಲ್ಲಿ ಅವರು ಬಂದಿದ್ದರು. ಹಾಗೆ ಅವರು 15 ವರ್ಷಕ್ಕೆ ಒಂದು 15-20 ದಿವಸ ಇಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಅವರದ ಗುರುಗಳ ವೃಂದಾವನ ಎಲ್ಲ ಇತ್ತು. ಅಲ್ಲಿ ವೃಂದಾವನದಲ್ಲಿರುವಾಗ ಅವರಿಗೆ ಮಠದಲ್ಲಿರುವಾಗ ಸ್ವಪ್ನ ಬಿದ್ದದು ರಾತ್ರಿ. ಇಲ್ಲಿ ಒಂದು ನಾನು ದೇವಸ್ಥಾನ ಉಂಟು, ಅದು ಹಳತ್ತಾಗಿದೆ, ಬಿದ್ದು ಹೋಗಿದೆ, ಅದನ್ನು ಸರಿ ಮಾಡಬೇಕು ಅಂತ ದೇವರದ್ದು ಸ್ವಪ್ನ ಬಿದ್ದು ಅವರು ಹುಡ್ಕೊಂಡು ಬಂದದ್ದು. ಇದು ಕಾಡಿತ್ತು, ಕಾಡಿನಲ್ಲಿ ಮಧ್ಯದಲ್ಲಿ ಒಂದು ಗರ್ಭಗುಡಿ ಮಾತ್ರ ಇದ್ದದು. ಗರ್ಭಗುಡಿಯಲ್ಲಿ ಬಂದು ನೋಡುವಾಗ ದನಗಳೆಲ್ಲ ಗರ್ಭಗುಡಿ ಒಳಗೆ ಹೋಗಿ ಅದು ಮೂರ್ತಿ ಭಿನ್ನಾಗಿದೆ. ಭಿನ್ನಾದದಕ್ಕೆ ಅವರು ಹೊಸದು ಮೂರ್ತಿಯನ್ನು ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಬೇಕಾದಂಥ ಸುತ್ತು ಪೋಳಿಗಳನ್ನು ನಿರ್ಮಾಣ ಮಾಡಿ, ಆವರಣ ಮಾಡಿ, ದೇವಸ್ಥಾನ ನಿರ್ಮಾಣ ಮಾಡಿ ಒಂದು ಪೂಜೆಯವರು ನೇಮಕ ಮಾಡಿದರು. ಆಮೇಲೆ ಆ ಪೂಜೆಯವರು ಬಿಟ್ಟು ಹೋದರೆ ನಮ್ಮ ತಂದೆಯವರನ್ನು ಇಲ್ಲಿಗೆ ನೇಮಕ ಮಾಡಿದರು. ಹಾಗೆ ನಮ್ಮ ತಂದೆಯವರು ಇಲ್ಲಿಗೆ ಬಂದು 80 ವರ್ಷ ಆಗಿದೆ. ನಾವು ಇಲ್ಲಿ ಬಂದು, ನಾವೆಲ್ಲ ಹುಟ್ಟಿದ್ದೆಲ್ಲ ಇಲ್ಲಿ. ಹಾಗಾಗಿ 200-300 ವರ್ಷದ ಇತಿಹಾಸ, 300 ವರ್ಷ ಇತಿಹಾಸ ಉಂಟು. ಮೊದಲು ಜೈನರ ಆಡಳಿತದಲ್ಲಿ ದೇವಸ್ಥಾನ ನಡೀತಾ ಇತ್ತಂತೆ. ಅದು ಇಲ್ಲೊಬ್ಬರು ಶಾಲೆಯಲ್ಲಿ ಮಾಸ್ಟರ್ ಇದ್ದು, ಅವರ ಅಜ್ಜ ಹೇಳ್ತಿದ್ದರಂತೆ ಕಥೆಯೆಲ್ಲ. ದೇವಸ್ಥಾನದ ಜೈನರ ಆಡಳಿತದಲ್ಲಿ ವೈಭವದಲ್ಲಿ ಉತ್ಸವ ನಡೀತಾ ಇತ್ತು. ಉತ್ಸವ ಆಗುವಾಗ ರಥಕ್ಕೆ ಬೆಂಕಿ ಬಿದ್ದದಕ್ಕೆ ರಥವನ್ನು ಕೆರೆಗೆ ದೂಡಿದರು. ಕೆರೆ ಇತ್ತು, ದೊಡ್ಡ ಕೆರೆಗೆ ದೂಡಿದರು. ಆಮೇಲೆ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಹೋಯಿತು ಅಂತ, ನಶಿಸಿ ಹೋಯಿತು. ಅವರ ವಂಶ ಕೂಡ ಹೋಯಿತು. ಆಡಳಿತ ಮಾಡಿದ್ದು ಜೈನರ ವಂಶ. ಇಲ್ಲೆಲ್ಲ ಜೈನರದ್ದು ಮನೆ ಇತ್ತಂತೆ. ಎಲ್ಲ ಒಂದು 20 ಫೀಟಿಗೆ ಒಂದು ಸಣ್ಣ ಸಣ್ಣ ಬಾವಿ ಸಿಕ್ಕಿದೆ ಎಲ್ರಿಗೆ. ಮನೆ ಕಟ್ಟುವಾಗ ಎಲ್ಲ ಸಣ್ಣ ಸಣ್ಣ ಬಾವಿ ಸಿಕ್ಕಿದೆ. ಒಂದು 20 ಫೀಟಿಗೆ ಒಂದು ಬಾವಿ ಉಂಟು. ಅಷ್ಟು ಮನೆ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಆಮೇಲೆ ಈಗ ನಾವು ಈಗ ನಮ್ಮ ಬಿಟ್ಟು ಈಗ ಕೃಷ್ಣಾಪುರ ಸ್ವಾಮಿಗಳು ಎಲ್ಲ ಆಡಳಿತವನ್ನು ಬಿಟ್ಟಿದ್ದಾರೆ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ತಂದೆ ಇರುವವರೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಮೇಲೆ ಈಗ ನಾವು ಪೂಜೆ ಮಾಡಿ, ನಾವು ಊಟ ಮಾಡೋದನ್ನು ಈ ದೇವರಿಗೆ ನೈವೇದ್ಯ ಮಾಡಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಹಾಗೆ ಸಂಬಳ ಏನಿಲ್ಲ, ಅರ್ಚಕರ ಸಂಬಳ ಅಂತ ಏನಿಲ್ಲ. ಹಾಗೆ ಮಠದವರು ಒಂದು 2 ಲೀಟರ್ ಎಣ್ಣೆ ತಿಂಗಳಿಗೆ 5 ತೆಂಗಿನಕಾಯಿ ನೈವೇದ್ಯದ ಬಾಬ್ತೊಂದು ಸ್ವಲ್ಪ ಹಣ ಕೊಡ್ತಾರೆ. ಅದರಲ್ಲಿ ಈಗ ನಡೀತಾ ಉಂಟು. ಇಲ್ಲಿ ಊರಿನವರದ್ದು ಕಾರ್ಯಕ್ರಮ ವಹಿಸಿ ದೇವಸ್ಥಾನ ಆದಷ್ಟು ನಮಗೆ ಆದಷ್ಟು ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ನಿಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಹಿರಿಯರಿಂದ ಅರ್ಚಕರಾಗಿದ್ದ ಕಾರಣ ನೀವು ಮಾಡಿದಿರಿ. ಆಡಳಿತ ಮಂಡಳಿಯವರು ಯಾರಿಲ್ಲ. ಸ್ವತಂತ್ರವಾಗಿ ನೀವು ಬೇರೆ ಉತ್ಪತ್ತಿ ಏನಿಲ್ಲ, ಆದ್ದರಿಂದ ಯಾರು ಕಮಿಟಿ ಮಾಡಲಿಕ್ಕೆ ಬರೋದಿಲ್ಲ. ಮಾವ ಬಂದು ಇಲ್ಲಿಗೆ 90 ವರ್ಷ ಆಯಿತು. ಕೃಷ್ಣಾಪುರ ಸ್ವಾಮಿಗಳು ಇಲ್ಲಿ ಪೂಜೆಗೆ ಮಾವನನ್ನು ಕಳಿಸಿದ್ದು. ಇವರು ಮಾವ ನಿಮ್ಮ ಅಲ್ಲ, ನನ್ನ ಮಾವ ತೀರಿಯೋದ್ರು. ಈಗ ನೀವಿದ್ದೇವೆ. ನೀವು ನಿಮ್ಮ ಮಾವ ಬಂದು ಎಷ್ಟು ವರ್ಷ ಆಯಿತು? ಮಾವ ಬಂದು 70-80 ವರ್ಷ ಆಯಿತು. ಅಂದರೆ ಆಗ ಪೂಜೆಗೆ ಏನೋ ಇದು ಇಷ್ಟು ಇರಲಿಲ್ಲ, ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಬರೀ ಮಣ್ಣಿನೆಲ್ಲ ಇತ್ತೆಲ್ಲ ಕಡೆ. ಮಾವ ಫಂಕ್ಷನ್ ಹೀಗೆ ವಹಿಸ್ಕೊಂಡು ಅಭಿವೃದ್ಧಿ ಮಾಡಿದ್ವಿ. ಮತ್ತು ನೀವು ಊಟ ಮಾಡೋದು ದೇವರಿಗೆ ಇಡಿ ಅಂತ ಸ್ವಾಮಿಗಳು ಇಲ್ಲಿ ನಮ್ಮನ್ನು ಬಿಟ್ಟದ್ದು. ಈಗ ಮಾವನೇ ನೋಡ್ಕೊಳ್ತಿದ್ದಾರೆ. ಈಗ ಫಂಕ್ಷನ್ ವಹಿಸ್ಕೊಂಡು ಎಲ್ಲ ಮಾಡಿ ಈಗ ಒಂದು ಹಾಲು ತನಕ ಆಯಿತು. ಈಗ ಇತ್ತೀಚೆಗೆ ಒಂದು 5-6 ವರ್ಷ ಆಯ್ತು ಅಷ್ಟೇ. ಅದು ಹಾಲೆಲ್ಲ ಕೊರೋನಾ ನಂತರ ಮಾಡಿದ್ದು. ಮೊದಲು ಉತ್ಸವ ಎಲ್ಲ ಆಗ್ತಿತ್ತಂತೆ. ಅದು ರಥಕ್ಕೆ ಬೆಂಕಿ ಬಿದ್ದು ಅದನ್ನು ಕೆರೆಗೆ ದೂಡಿ ಬಲಿ ದೇವರು ಇನ್ನೊಂದು ಮನೆಯಲ್ಲಿ ಉಂಟು. ಮೊದಲಿನ ಪೂಜೆಯವ್ರ ಮನೆಯಲ್ಲಿ ಉಂಟು. ಈಗಲೂ ಉಂಟು. ಅದು ಇಲ್ಲಿಗೆ ಬರಬೇಕು, ಉತ್ಸವ ಆಗಬೇಕಾದ್ರೆ. ಈಗಲೂ ಬರ್ತದೆ ಅಂತ ಹೇಳ್ತಾರೆ. ಅದು ಯಾವಾಗ ಕಾಲ ಆಗ್ತದೆ ಆಗ ಬರ್ತದೆ. ನಾವು ಅವತ್ತು ಮಾವ ಇರುವಾಗ ಕೇಳಿದ್ರು. ಈಗ ಏನು ಇತಿಹಾಸ ಇದೆ, ಎಷ್ಟು ವರ್ಷ ಆಯ್ತು, ಹಾಗೇನಾದ್ರೂ ಇದೆಯಾ ಗೊತ್ತಾ? ಮೊದಲಿನ ಈಗಿನ ಕೃಷ್ಣಾಪುರ ಸ್ವಾಮಿಗಳ ಗುರುಗಳು ಅದನ್ನು ರಿಪೇರಿ ಮಾಡಿದ್ದು. ಇದೆಲ್ಲ ಅವರು
1832 ಶುರು ಮಾಡಿದ್ದಂತೆ, ಅದು ಆಗಲಿಲ್ಲ. ಅದು 1932ರಲ್ಲಿ ಅವರು ಇದನ್ನು ಮಾಡಿದ್ದೆಲ್ಲ ಫುಲ್ ಮಾಡಿ ಕೊಟ್ಟರು. ಎಷ್ಟು ಇದಿರಲಿಲ್ಲ, ಬರೀ ಒಡಿಲು ಹಾಕಿ. ಮರ ಎಲ್ಲ ಒಳ್ಳೇದಿದೆ ತುಂಬ, ಹಳತ್ತು ಮರಗಳೆಲ್ಲ, ಒಂದು ಆಣಿ ಸಹ ಹೋಗುದಿಲ್ಲ ಒಳಗೆ, ಅಷ್ಟು ಗಟ್ಟಿ ಇದೆ. ಅಷ್ಟು ಗಟ್ಟಿ ಉಂಟು ಮರ ಎಲ್ಲ, ಭಾರಿ ಒಳ್ಳೇದಿದೆ. ಇದು ಈ ದೇವಸ್ಥಾನದ ಎದುರುಗಡೆ ಇದು ಉಂಟಲ್ಲ, ಅದಕ್ಕೆ ಎಂತ ಹೇಳೋದು? ಈಗಿನ ಮುಖಮಂಟಪ ಮೇಲೆ ಇದಿದೆಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ? ಯಾವುದಕ್ಕೆ? ಅಲ್ಲಿಗ ಅದು ಇತ್ತಾಗಿಂದ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಎಂತ ಹೇಳೋದು ನಮ್ಮ ಇದರಲ್ಲಿ? ಅದೇ ಮುಖಮಂಟಪ ಅಂತ ಹೇಳ್ತಾರೆ, ಮುಖಮಂಟಪ ಅಂತ ಹೇಳ್ತಾರೆ. ಈ ಮೊದಲಿನ ದೇವಸ್ಥಾನದಲ್ಲಿ ಇದೆ ಇದು? ಹೌದು, ಈಗಿನ ದೇವಸ್ಥಾನದಲ್ಲಿ ಯಾವುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಮತ್ತೇನು ವಿಶೇಷತೆ ಉಂಟು ಹಳೆ ದೇವಸ್ಥಾನ ಈಗಿನ ದೇವಸ್ಥಾನಕ್ಕೆ? ಇಲ್ಲಿ ಶೋಣಾರತಿ ಅಂತ ಒಂದು ತಿಂಗಳು, ತಿಂಗಳಲ್ಲಿ ಶೋಣಾರತಿ ಅಂತ ಮಾಡ್ತಾರೆ. ಅದು ಶೋಣಾರತಿ ಅಂದರೆ ಮರದ ಆರತಿ, ಮರದ್ದೇ ಆರತಿ ಅದು. ಅದು ಶೋಣದಲ್ಲಿ ಮಾತ್ರ ಮಾಡೋದು. ಅಂದರೆ ಬೇರೆ ಆರತಿ ಇರ್ತದೆ, ಅದು ಒಂದು ಶೋಣ ಆರತಿ ಕೊಟ್ಟರೆ ಒಂದು 30-40 ಆರತಿ ಅವತ್ತು ಪೂಜೆ ಮಾಡ್ತಾರೆ. ಮರದಲ್ಲಿ ಒಂದು ಆರತಿಯ? ಮರದ್ದೇ ಒಂದು ಕೂರ್ಮ ಆರತಿ, ಫುಲ್ ಈಗ ಒಂದು ಹಲಗೆ ಥರ ಇರ್ತದೆ. ಉಂಟದು ಇಲ್ಲಿ? ಒಳಗುಂಟು ಅದು, ಈಗ ಮಡಿಯಲ್ಲಿ ಉಂಟಂತ ಅಂದರೆ ಒಳಗೆ ಮಡಿ ಇಟ್ಟಿದ್ದಾರೆ. ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪೂಜೆಯವರು ಅವರು ಭಟ್ರೆ ಬರಬೇಕು. ಅದಕ್ಕೆ ಒಂದು 2-3 ಕಟ್ಟು ಬತ್ತಿ ಬೇಕಾಗ್ತದೆ ಒಂದು ಇದಕ್ಕೆ ಹಾಕಬೇಕಾದ್ರೆ. ಹೂವಿನ ಪೂಜೆ ಥರ ಅದಕ್ಕೆ ಹೂವೆಲ್ಲ ಅಲಂಕಾರ ಮಾಡಿ. ಅದೊಂದು ವಿಶೇಷ ಇಲ್ಲಿ ಅದು ಶೋಣ ತಿಂಗಳಲ್ಲಿ. ಬೇರೆ ಇಲ್ಲಿ ಮರದ ಆರತಿ ಮರದಲ್ಲಿ ಇಲ್ಲಿ ಉಡುಪಿಯಲ್ಲಿ ಎಲ್ಲ ಕಡೆ ಇದೆ ಶೋಣಾರತಿ ಅಂತ, ಭಾರಿ ವಿಶೇಷ. ಉಡುಪಿಯಲ್ಲಿ ಸಾಧಾರಣ ಎಲ್ಲ ದೇವಸ್ಥಾನದಲ್ಲಿ ಇದೆ. ಕಡಿಯಾಳಿ, ನಿಮಗೆ ವಿಷ್ಣುಮೂರ್ತಿ ದೇವಸ್ಥಾನಗಳಲ್ಲಿ ಸಹ ಎಲ್ಲ ಕಡೆ ಇದೆ. ಸಾಧಾರಣ ಎಲ್ಲ ಇದೆ. ನಿಮಗೆ ನೀಲಾವರದಲ್ಲಿದೆ, ಈ ಕಡೆ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಕಡೆ, ಉಡುಪಿಯ ಒಳಗಿನ ಎಲ್ಲ ದೇವಸ್ಥಾನದಲ್ಲಿ ಇದೆ. ಮತ್ತೆ ಹೊರಗೆ ಗೊತ್ತಿಲ್ಲ ನನಗೆ. ಮತ್ತೆ ಈ ಎದುರಿಂದಕ್ಕೆ ಅಂತ ಹೇಳೋದು ಶಬ್ದ? ಈ ನಮ್ದಲ್ಲೆಲ್ಲ ಗೋಪುರ ಹಾಡೋದಲ್ಲ, ಇಲ್ಲಿ ಚಾವಡಿ ಹೇಳ್ತಾರೆ. ಈ ಚಾವಡಿ ಶಬ್ದಕ್ಕೆ ಸರಿಯಾಗಿ ಇದೆ ಅದು ಅಲ್ಲ? ಹೌದೌದು. ಈಗ ಎಲ್ಲ ಶಿಲಾಮಯ ಮಾಡಿ ಇದು ಹೋಯ್ತು, ಈ ಚಂದದೆಲ್ಲ ಹೋಯ್ತು. ಈ ಚಂದ ಮಾತ್ರ ಮೊದಲಿದ್ದು ಚಂದ. ಇದು ಮೊದಲಿಂದು ಇದ್ರ ಅದಕ್ಕೊಂದು ಚಂದ ಇದೆ ಅಲ್ಲ? ಹೌದೌದು. ನೀವು ಬಂದು ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಆಯ್ತು. ನಿಮ್ಮ ಹೆಸರೆಂತ? ವನಮಾಲ. ದೇವಸ್ಥಾನದ ನನಗೆ ಇಲ್ಲಿ ಪಾಡಿಗಾರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿದ್ದೇನೆ. ಇದು ಹಳೆಯ ಒಂದು ದೇವಸ್ಥಾನ. ಆದರೆ ವಿಶೇಷ ಏನು ಅಂತಂದರೆ ಈ ಒಂದು ಸಂದರ್ಭದಲ್ಲೂ ಭಾಳ ಒಂಥರ ತಂಪಿದೆ, ಇಲ್ಲಿ ಸೆಕೆ ಇಲ್ಲ. ಏನಮ್ಮ ಇಲ್ಲಿ ಸ್ವಲ್ಪ ತಂಪು ಜಾಸ್ತಿ ಇದೆ ಅಲ್ಲ, ಏನು ಕಾರಣ? ಏನು? ಸ್ವಲ್ಪ ಬಯಲು ಪ್ರದೇಶ ಇದೆ, ಅದ್ರ ತೋಟ ಇದೆ, ತಾಲ ಮರ ಇದೆ 2. ಮತ್ತು ಇದು ಇದೆ ಹೆಂಗಿನ ಹಾಗೆ ಒಡಿಲಿನ ದೇವಸ್ಥಾನ ಉಂಟಲ್ಲ, ತಂಪಾಗಿದೆ ಸ್ವಲ್ಪ ಇದೆ. ಏನು ಹೇಳ್ತಾರೆ ನಿಮ್ಮ ಇಲ್ಲಿ? ಅದೇ ತುಳುವ ಇದು ವಾಸ್ತು ಅಂತ ಹೇಳ್ತಾರಪ್ಪ. ತುಳುವ ವಾಸ್ತು ನನಗೂ ಅಷ್ಟು ಗೊತ್ತಿಲ್ಲ, ಹೇಳಿದ್ ಕೇಳಿದೆ. ಅಲ್ಲ, ನೀವು ಹೇಳಿದಕ್ಕೆ ಹೌದೌದು. ತುಳುವ ವಾಸ್ತು ತುಳುನಾಡಿಂದು ಎಲ್ಲಿದ್ದು ಸಂಪ್ರದಾಯ ಪ್ರಕಾರ ಇದೆ. ಸೊ ಅಂದರೆ ಈಗಿನ ಕಾಂಕ್ರೀಟು ಮತ್ತು ಶಿಲಾಮಯ ದೇವಸ್ಥಾನ ಅದು ಸ್ವಲ್ಪ ಸೆಕೆ ಜಾಸ್ತಿ ನಿಮಗೆ. ಇಲ್ಲಿಯ ಸೆಕೆಗೆ ಒಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಹೇಳ್ತಾರೆ, ಗಂಟೆಗಟ್ಟಲೆ ಪೂಜೆಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈಗ ಬಿಸಿ ಆಗ್ತದಲ್ಲ. ಆದರೆ ಅನಂತೇಶ್ವರ ಕಲ್ಲೇ ನೋಡಿ, ಅದು ಇದು ಪಾಂಡವರು ಕಟ್ಟಿದ್ದಲ್ಲ, ಪಾಂಡವರು ಕಟ್ಟಿದ್ದಂತೆ ಅದು ಅನಂತೇಶ್ವರ. ಒಳಗೆ 7 ಬಾಗಿಲಿದೆ ಒಳಗೆ. ಎಲ್ಲಿ ಅನಂತೇಶ್ವರ? ಉಡುಪಿದ್ದು. ಅದು ಫುಲ್ ಶಿಲಾಮಯ. ಆದರೆ ಹಳೆಯ ಸಂಪ್ರದಾಯ, ಮೊದಲು ಪಾಂಡವರು ಕಟ್ಟಿ. ಅಲ್ಲಿಯೂ ಸೆಕೆ ಅಷ್ಟು ಗೊತ್ತಾಗುದಿಲ್ಲ ಹೇಳ್ತಾರೆ. ಅಂದ್ರೆ ಅದು 7 ಪದ ಇದು ಉಂಟಲ್ಲ ಒಳಗೆ, ಹಾಗಾಗಿ ಗೊತ್ತಾಗುದಿಲ್ಲ ಹೇಳ್ತಾರೆ. ನೀವು ಅದೆಲ್ಲ ಅಧ್ಯಯನ ಮಾಡಿದ್ದೀರಿ ಹಾಗಾದ್ರೆ? ಸ್ವಲ್ಪ ಸುಮ್ಮನೆ ಕೇಳೋದು, ನಮ್ಗೆ ಗೊತ್ತಿರಬೇಕಲ್ಲ, ನಮ್ಮ ಮನೆಯದ್ದು ನಮ್ಮ ಊರಿದ್ದು ಗೊತ್ತಿರಬೇಕಲ್ಲ. ಹಾಗೆ ಗೊತ್ತಿರೋರು ಕಡಿಮೆ, ಅಷ್ಟು ಇಂಟ್ರೆಸ್ಟಲ್ಲಿ ಅದನ್ನೆಲ್ಲ ಮಾಹಿತಿ ಸಂಗ್ರಹ ಮಾಡುವವರು ಕಡಿಮೆ.
ಬಹಳ ಒಂದು ಸೀನ್ ಹಾಕಿಸಿ ಈಗಲೂ ಉಂಟು. ಅದನ್ನು ಗಿಡ ಮಾಡಲಿಕ್ಕೆ ಆಗಲಿಲ್ಲ ಯಾರಿಗೆ. ಈ ಹಲಸಿನ ಗಿಡ ನಿಮ್ಮ ಹಿರಿಯರ ನಟದ? ಅಲ್ಲ, ನಮ್ಮ ಹಿರಿಯರಲ್ಲ, ನಮ್ಮ ಹಿರಿಯರು ಬಂದಾಗಲೇ ಇತ್ತು. ಬಂದಾಗಲೇ ಇತ್ತು. ಅಶ್ವತ್ಥ ಮರ ಕೂಡ ಇತ್ತು. ಅಶ್ವತ್ಥ ಮರಕ್ಕೆ ಸಾಧಾರಣ 200 ವರ್ಷ ಆಗ್ಬೋದು. ಇದಕ್ಕೆ ಒಂದು 200 ವರ್ಷ ಆಗ್ಬೋದಲ್ಲ. ಅದರದ್ದು ಗಾಳಿ ಇದ್ದರೆ ಒಳಗೆ ತಂಪು. ಅಶ್ವತ್ಥ ಮರದ ಗಾಳಿ, ಆ ಗಾಳಿಯು ಒಳಗೆ ತಂಪು ಮಾಡಲಿಕ್ಕೆ ಕೆಲಸ ಮಾಡ್ತದೆ. ಸೊ ಕೆರೆಗಳಿದೆ ಅಂತ ಹೇಳಿದ್ರೆ ಕೆರೆ ಎದುರುಗಡೆ ಕೆರೆ ಇದೆ. ಹಾಂ, ಅಲ್ಲಿ ಕೆರೆ.